ಹಿಂದೆ ಒಂಚೂರು ಹಿಂದೆ ಸಮಸ್ಯೆ ಅಲ್ಲ. ಐ ಆಮ್ ನಾಟ್ ಜೋಕಿಂಗ್. 92%, 92% ಕಮಿಟೆಡ್ ಎಕ್ಸ್ಪೆಂಡಿಚರ್ ಟುಡೇ. ಅಂದರೆ ನಿಮಗೆ 100 ರೂಪಾಯಿ ಬಂದರೆ 92 ರೂಪಾಯಿ ಹೊರಟಾಯ್ತು. ಇನ್ನು ಉಳಿದದೆಷ್ಟು? 8 ರೂಪಾಯಿ. ಅದರಲ್ಲಿ 6 ರೂಪಾಯಿ ಲಂಚ. ಇನ್ನು ಉಳಿದದೆಷ್ಟು? 7 ರೂಪಾಯಿ. 7 ರೂಪಾಯಿನಲ್ಲಿ ಅಭಿವೃದ್ಧಿ ಮಾಡಬೇಕು, ಅಲ್ಲೇ ಸಾಲ ತಗೊಬರ್ಬೇಕು. ಏನು ಅಭಿವೃದ್ಧಿ ಮಾಡ್ತಾರೆ? ನಿಮಗೆಲ್ಲ ಎಲ್ಲಿಂದ ಕೊಡ್ತಾರೆ? ಈ ಸರ್ಕಾರ ಬೇಕಾ ಬೇಡವಾ ಅಂತ ಯೋಚನೆ ಚರ್ಚೆ ಆಗದೆ ಹೋದ್ರೆ ಈ ದೇಶದಲ್ಲಿ ನಾನೇ ಬರಬೇಕು ಅಂತಿಲ್ಲ, ಅಥವಾ ನಮ್ಮ ಪಕ್ಷನೇ ಬರಬೇಕು ಅಂತಲ್ಲ, ಚರ್ಚೆ ಯಾರು ಆಗ್ಬೇಕಲ್ಲ. ಏನು ಅವ್ರು ಬಣ್ಣ ನೋಡ್ಕೊಂಡು ಹಾಕ್ಬಿಡ್ತಾರ ಓಟ್ನ? ಅವ್ರ ಸುಳ್ಳುಗಳಿಗೆ ಬೆಲೆ ಹಾಕ್ಬಿಡೋದು. ನರೇಂದ್ರ ಮೋದಿ ಅವರು ಎಷ್ಟು ಸುಳ್ಳು ಹೇಳಿದ್ರಪ್ಪ. ಆದರೂ ಮೋದಿ 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 ಯಾಕ್ರಿ ಮೋದಿ ಮೋದಿ ಅಂತೀರಿ? 15 ಲಕ್ಷ ತಗೊಬರ್ತೀನಿ ಅಂತಂದ್ರು. ಕಪ್ಪಣ ವಿದೇಶದಲ್ಲಿದೆ, ಅದು ತಗೊಬಂದು ಎಲ್ಲರ ಒಂದೊಂದು ಫ್ಯಾಮಿಲಿಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಲ್ವೇನಪ್ಪ? ಕೊಟ್ರ? ಮತ್ತು ಕೋಪ ಯಾಕೆ ಬರಲ್ಲ? ಮೋದಿ ಏನು ಮೋದಿ? ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತದ್ದು. 2 ಕೋಟಿ ಒಂದು ವರ್ಷಕ್ಕೆ. 6 ವರ್ಷ ಆಯ್ತಲ್ಲ ಮೋದಿ ಅವ್ರು ಬಂದು. 12 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಲ್ಲ. ಇರೋ ಉದ್ಯೋಗ ಕಿತ್ಕೊಂಡು ಹೊಂಟೋದು ಆತಗೆ. ಮತ್ತು ಸುಮ್ಮನೆ ಇದ್ದೀರಿ ನೀವಲ್ಲ, ಇಡೀ ಜನ. ಸುಳ್ಳು. ರೈತರ ಆದಾಯ ದುಪ್ಪಟಗೊಳಿಸ್ಬಿಡ್ತೀನಿ. ರೈತರ ಆದಾಯನ ದುಪ್ಪಟ. ಅವರಿಗೆ 1,000 ರೂಪಾಯಿ ಬರ್ತೀನಿ, 2,000 ಮಾಡಿಬಿಡ್ತೀನಿ. ರೈತರು ಬೆಳೆದಂಥ ಪದಾರ್ಥಗಳಿಗೆ ಎಷ್ಟು ಖರ್ಚಾಗುತ್ತೆ ಒಂದು ಎಕರೆಯಲ್ಲಿ ಬೆಳೀಲಿಕ್ಕೆ, ಅದರ 1.5 ಅಷ್ಟು ಖರ್ಚಾದ ಮೇಲೆ 50% ಹೆಚ್ಚಾಗಿ ಕೊಡ್ತೀನಿ. ಇಲ್ಲಿ ಕೊಟ್ಟು ಇವತ್ತೇನಾಗಿದೆ ಪರಿಸ್ಥಿತಿ ದೇಶದಲ್ಲಿ? ನಿರುದ್ಯೋಗದ ಸಮಸ್ಯೆ ಬೆಳವಣಿಗೆ ಆಗ್ಬಿಟ್ಟಿದೆ. ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾವೆ. ಬಟ್ಟೆ ಕಾರ್ಖಾನೆಗಳೆಲ್ಲ ಮುಚ್ಕೊತಾ ಇದ್ದಾವೆ. ನಿಮ್ಮವೆಲ್ಲ ಪಾಪ ಕೊರೋನಾ ಬಂದ ಮೇಲೆ ಏನಿಲ್ಲ ಪಾಪ, ಏನೂ ಇಲ್ಲ. ಈಗ ಅದಕ್ಕೆ ಸಾಲ ಮಾಡಿ, ನಾನಿದ್ದಾಗ ನಿಮಗೆ ಸಾಲ 2 ಲಕ್ಷದವರೆಗೆ 1% ಸಾಲ ಕೊಡೋಕೆ ಮಾಡಿದ್ದೇನೆ. 2 ಲಕ್ಷದಿಂದ ಅಲ್ಲ 3 ಲಕ್ಷದಿಂದ 5 ಲಕ್ಷದವರೆಗೆ 3% ಬಡ್ಡಿ ಮಾಡಿದ್ದ ಇಲ್ಲ. ನೀವು ಜೀರೋ ಮಾಡಿಕೊಡಿ ಅಂದ್ರೆ ಅದನ್ನು ಮಾಡಿಕೊಡುವೆ. 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ, ಮನೆಗಳು ಕಟ್ಟಿಸ್ಕೊಟ್ಟೆ. ನೀವು ಸರಿಯಾಗಿ ಕೇಳಲಿಲ್ಲ ನನಗೆ, ಆದರೂ ಕೂಡ ಮಾಡಿಕೊಟ್ಟೆ. ಈ ಥರ ಚಿಂತನಾ ಸಭೆ ಮಾಡ್ಬಂದು ಕೇಳಿದ್ರ ನನಗೆ? ನಾನೇ ಮಾಡಿದ್ದೆ. ಅದು ಸಿದ್ದರಾಮಯ್ಯನ ಸೋಲಿಸ್ಬಿಟ್ರು. ನೀವಲ್ಲ, ಎಲ್ಲ ಸೇರಿ ಸೋಲಿಸ್ಬಿಟ್ರು. ಈಗ ಬೇರೆಯವ್ರು ಬಂದು ಕೂತ್ಕೊಂಡವ್ರೆ. ಅವ್ರಿಗೆ ಏನಂತ ಹೇಳೋದು? ಹೇಳಿ ನನಗೂ ಸಾಕಾಯ್ತು. ನಾನು 2006 ಇಸ್ವಿನಲ್ಲಿ ಪತ್ರ ಬರೆದಿದ್ದೀನಿ ಪರವಾಗಿ ಬಂದು. ನಾನು ಕಾಪಿ ತರಲಿಲ್ಲ. 2 ಪತ್ರ ಬರ್ತೀನಿ. ನಿಮ್ಗೆ ಓದಿ ಹೇಳ್ತೀನಿ ಬೇಕಾದ್ರೆ ಏನು ಹೇಳಿದ್ದೀನಿ. ಇವತ್ತವರೆಗೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಯಡಿಯೂರಪ್ಪ. ಇವತ್ತವರೆಗೆ ಉತ್ತರ ಕೊಟ್ಟಿಲ್ಲ. ಇದನ್ನು ಡೆಮಾಕ್ರಸಿ ಅಂತ ಕರೀಬೇಕಾ? ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಕರಿಬೇಕಾ? ನಾಚಿಕೆ ಆಗ್ತದೆ. ಜಾತಿ ಮಾಡ್ಕೊ ಕೂತವೆ, ಇನ್ನೂ ಜಾಸ್ತಿ ಆಗುತ್ತೆ. ಇದೆಲ್ಲ ನೀವು
ನಾನು ರಾಜಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ, ಯೋಚನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡಿ. ನಾನು ಹೇಳೋದು ಒಂದೇ ಒಂದು ಪದ ಸುಳ್ಳಾಗಿದ್ರೆ ನನಗೆ ಬಂದು ಹೇಳಿ, ಸಮಯ ಕೇಳ್ತೀನಿ. ನಾನು ಹೇಳೋವೆಲ್ಲವೂ ಕೂಡ 100% ಸತ್ಯ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇನ್ಯಾವನ್ನಾರು ಬಂದು ರಾಜಕೀಯ ಭಾಷಣ ಮಾಡ್ತೀನಿ. ವೆಂಕಟರಮಣಯ್ಯ ಕೈ ಕೇಳಿದ್ದೀನಿ. ಏನಪ್ಪ ವೆಂಕಟರಮಣಯ್ಯ ಇದ್ದಾಗ ಕೇಳಿ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ ನಾನು ಅವನಿಗೆ ಅಂತ. ಏನಪ್ಪ ಇವನು ಏನು ಕೊಟ್ಟರು, ಲೆಟರ್ ಕೊಟ್ಟರು ಅದಕ್ಕೆ ಆರ್ಡರ್ ಹೋಗ ತಗೊಂಡೋಗ ಮಜಾ ಮಾಡೋದು. ಅಂದರೆ ಇವ್ರಿಗೋಸ್ಕರ ಅಲ್ಲ, ಜನರಿಗೋಸ್ಕರ. ನಗರಕ್ಕೆ ಒಂದಕ್ಕೇನೆ 500 ಮನೆ ಕೊಟ್ಟಿದ್ದೀನಿ. ನೇಕಾರರಿಗೆ ಮನೆ ಕೊಟ್ಟಿದ್ದೀನಿ, 250 ಮನೆ ಕೊಟ್ಟಿದ್ದೀನಿ. ಇವನು ವೆಂಕಟರಮಣಯ್ಯ ಏನು ಕೇಳಿದ್ರು ಕೊಟ್ಟಿದ್ದೀನಿ. ಯಾವ್ದಾದ್ರು ಇಲ್ಲ ಅಂದಿದ್ದೇನೆ. ಮಂಜುಳಾ ಅವ್ರ ಮಕ್ಕಳು ಬಂದಿದ್ದೆ. ನಾನು ಬಂದು ಸಹಾಯ ಮಾಡಿ ಆಮೇಲೆ ಮಕ್ಕಳಿಗೆ ಕೆಲಸ ಮಾಡಿಕೊಟ್ಟಿದ್ದೆ. 4ನೇ ತರಗತಿಯಿಂದ PUC ವರ್ಗು ಮಾಡಲಿಕ್ಕೆ ತಹಸೀಲ್ದಾರ್ ನಾವೆಲ್ಲ ಬಂದು ಮಾಡಿಕೊಟ್ಟಿದ್ದೀವಿ. ನಾನು ಹೇಳ್ತೀನಿ, MLA ಗೆ ಹೇಳ್ತೀನಿ. ಅದಕ್ಕೆ ಒಂದು ಆಶ್ರಯ ಕಮಿಟಿಯಲ್ಲಿ ಒಂದು ಮನೆ ಮಾಡ್ಕೊಡೋದಕ್ಕೆ ನಿಮ್ಗೆ ಒಂದು ಮನೆನೇ ಕೊಡ್ತಾ ಇಲ್ಲಮ್ಮ ಅವರು. ಇರೋ ಮನೆಗಳು ಪಾಪ ಅವರು ಬಾಡಿಗೆ ಮನೆಗೆ ಬಾಡಿಗೆ ಮನೆ 2,000 ರೂಪಾಯಿ ಬಾಡಿಗೆ ಕಟ್ತಾರೆ. ಅವರು ಆರ್ಟ್ ಪೇಷಂಟ್ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ. ಆರ್ಟ್ ಆಪರೇಷನ್ ದಿನ ತಹಸೀಲ್ದಾರ್ ಅವ್ರನ್ನ SC ಅವ್ರನ್ನ ಕರ್ಕೊಂಡ್ಬಂದಣ್ಣ. ನಾವು ಒಂದು 25,000 ಕೊಟ್ಟು ಮಕ್ಕಳಿಗೆ 6ನೇ ತರಗತಿಯಿಂದ PUC ವರ್ಗು ನಾವು ಮಾಡಿದ್ವಿ. ಈಗ ಓದ್ಲಿಕ್ಕೂ ತೊಂದರೆ ಇದ್ರೆ ಈಗಲೂ ಹೇಳಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು. ತಹಸೀಲ್ದಾರ್ ಹೇಳಿದ್ದಾರೆ. ಅದೇ ಅವರು ಹೇಳಿದ್ರು ಸ್ಕೂಲ್ ಅವರು ಇನ್ನೂ ಏನು ಇದು ಮಾಡಿಲ್ಲ, ಇನ್ನೂ ಆಗಿಲ್ಲಮ್ಮ, ಸ್ಟಾರ್ಟ್ ಆಗಿಲ್ಲಲ್ಲಮ್ಮ. ಸ್ಟಾರ್ಟ್ ಆಗಿ ನಾವು ಏನು ಮಾಡಿಸ್ಕೊಡ್ತೀವಿ BO ನಾವು ಹೇಳ್ಬಿಟ್ಟು ಹೇಳ್ಬಿಡಮ್ಮ, ಹೇಳ್ತೀನಿ. ಈಗ MLA ಗೆ ಹೇಳ್ತೀನಿ, ನಿಮ್ಮ ಮಕ್ಕಳದು ಎಲ್ಲ ಪೂರ ಎಜುಕೇಶನ್ ನೋಡ್ಕೊಳಪ್ಪ ಅಂತ ಹೇಳ್ತೀನಿ. ಮನೇಲಿ ಏನಾಗಿದೆ ಗೊತ್ತಾ, ವಿಧವಾ ವೇತನ ಪಾಪ ಅವರು ಮಂಜೂರು ಮಾಡಿಲ್ಲ ಅಣ್ಣ. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿದೆ. ನೀವು ಫೋನ್ ಮಾಡಿದ್ರಂತೆ ಸರ್, ನಾನು ತಹಶೀಲ್ದಾರ್ ಚರ್ಚೆ. ಆಮೇಲೆ ಈ ರಾಜ್ಯದಲ್ಲಿ ಮನೆ ಕೊಟ್ಟು 2.5 ವರ್ಷ ಆಗಿದೆ. ನಗರಕ್ಕೂ ಮನೆ ಬರ್ತಾ ಇಲ್ಲ, ಗ್ರಾಮಾಂತರಕ್ಕೂ ಮನೆ ಬರ್ತಾ ಇಲ್ಲ. ಈಗ ಯಾರಿಗೂ ಹೊಸ ಮನೆಗಳು ಕೊಡ್ತಾ ಇಲ್ಲ. ಪೇಮೆಂಟ್ ಇದ್ವಲ್ಲ ಅವನ್ನೇ ಲಾಕ್ ಮಾಡ್ಬಿಟ್ಟು ಅವರು ಪೇಮೆಂಟ್ ಕೊಟ್ಟಿಲ್ಲ. ಸಾಹೇಬ್ರ ಕಾಲದಲ್ಲಿ 40,000 ಮನೆ ತಂದಿರೋದು ನಾನು ದೊಡ್ಡಬಳ್ಳಾಪುರ ತಾಲೂಕಿಗೆ. ಕಟ್ಕೊಳ್ಳೋರೇ ಇಲ್ದಂಗೆ ಇರಲಿಲ್ಲ. ಈ ತರ ಪರಿಸ್ಥಿತಿ ಇದ್ದೀನಿ, ನನ್ನ ಕೈಲಿ ಆಗೋದಿಲ್ಲ, ನನ್ಗೆ ಫಿಟ್ಸ್ ಬರ್ತಿದೆ. ಈ ತರ ಈಗ ನನ್ನ ಕೈಲಿ ಮಾತಾಡಕ್ಕೂ ಶಕ್ತಿ ಆಗೋದಿಲ್ಲ. ಒಂದೊಂದು ಟೈಮು ಎದ್ದು ಕುತ್ಕೊಳ್ಳಕ್ಕೂ ಈ ತರ ಇದು ಮಾಡೋದು 2,000 ರೂಪಾಯಿ ಬೇಕು ಮಾತ್ರೆಗೆ ಒಂದು ತಿಂಗಳಿಗೆ. 2,000 ರೂಪಾಯಿ ಹಾರ್ಟ್ ಆಪರೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾರೆ ಬೇಕು ಸರ್, ಕೊಟ್ಟಿದ್ದೀವಿ. ನಾವು ಹಿಂದೆ ತಾಲೂಕಿನ ಸಮಸ್ಯೆ 6 ಕೋಟಿ ರೂಪಾಯಿ ಸಾಹೇಬರು ಪರಿಹಾರ ನಿಧಿ ತಂದು ಕೊಟ್ಟಿರೋದು. 2 ವರ್ಷದಿಂದ ಒಂದೇ ಒಂದು ಫೈಲ್ ಮೂವ್ ಆಗಿಲ್ಲ, ಹಾಗೆ ಬಿದ್ದಿದೆ ಸರ್ಕಾರದಲ್ಲಿ. ಹಾಸ್ಪಿಟ್ಲ್ ಬಿಲ್ಲು ಇಲ್ಲ. ಇಂಥವೇನೋ ಸಮಸ್ಯೆ ನಮ್ಮ ತಾಲೂಕಿಗೆ ತಗೊಂಡೋದ್ರೆ ಮೊದಲು ಇಮಿಡಿಯೇಟ್ ಮಾಡಿಕೊಡಿ ಅಂತೇಳಿ ಬರ್ಕೊಡೋರು ಸಾಹೇಬ್ರು ನನಗೆ.
ಏನೋ ಒಂದು ತಂದೆ ಇದ್ದಂಗೆ ಸರ್. ನೀವು ನನ್ನ ಕೈ ಮುಗಿದು ಬೆಳ್ಕೊತೀವಿ. ನನ್ನ ಮಕ್ಕಳಿಗೆ ನನಗೆ ವಿದ್ಯಾಭ್ಯಾಸ, ನನಗೆ ಆರೋಗ್ಯ, ಮನೆ ಒಂದು ಇದು ಮಾಡಿಕೊಡ್ರಿ ಎಲ್ಲನೂ ಸೇರಿ. ಏನು ಕೆಲಸ ಮಾಡ್ತೀವಿ? ನನ್ನ ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಸರ್. ಮೊದಲೇನು ಮಾಡ್ತಿದ್ದೆ? ನಾನು ಗಾರ್ಮೆಂಟ್ಸ್ ಗೊತ್ತಿದ್ದೆ. ಆಪರೇಷನ್ ಆಗೋದಿಲ್ಲ, ನನ್ನ ಕೈಲಿ ಅಮ್ಮವರು ಕೂಲಿ ಮಾಡಿ ಹೋಗಿ ಸಾಕ್ತಾವ್ರೆ ಕೆಲಸಗಳಿಗೆ. ಆಗೋದಿಲ್ಲ, ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಇಬ್ಬರು ಮಕ್ಕಳ? ಇಬ್ಬರು ಮಕ್ಕಳು ಸರ್. ಎಜುಕೇಶನ್ ಅದನ್ನ ನಾನು ಹೇಳಿದ್ದೇನೆ, ಮಾಡಿಕೊಡ್ತೀನಿ. ಎಜುಕೇಶನ್ ಎಲ್ಲ ಪೂರ ನೋಡ್ಕೊಂಡು ನಾನು ಅವತ್ತೇ ಮನೆಯಲ್ಲೇ ಹೇಳೋದ್ನಲ್ಲಮ್ಮ. ನಾನು ಏನಿದ್ರು ಹೇಳಿ ನಾವು ತಹಶೀಲ್ದಾರನು ಪಾಪ ಸಹಾಯ ಮಾಡೋದು ಸರ್. ಬಾಡಿಗೆ ಹಳೆ ಮನೆ ಇನ್ನೊಂದು ಮನೆಗಿದ್ರು 7-8 ತಿಂಗಳು ಬಾಡಿಗೆ ಪೆಂಡಿಂಗ್ ಇತ್ತು. ತಹಶೀಲ್ದಾರ್ ಪಾಪ ಹೇಳಿ ಮಾಡಿಸ್ಕೊಟ್ಟಿದ್ದೀನಿ. ಮಾಡಿಸ್ಕೊಟ್ಟಿದ್ದಾರೆ ಸರ್. ಪಾಪ ತಹಸೀಲ್ದಾರ್ ಸರ್ ಇವರು ಬಂದಿದ್ರು, ಬಂದು ಮಾಡಿಸ್ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ನಮ್ಗೆ ಇರೋಕ್ಕೆ ಇವಾಗ ನನ್ನ ಕೈ ಕಷ್ಟ ಇದೆ ಸರ್. ನಮ್ಗೆ ಈ ಥರ ಸರ್ಕಾರದಿಂದ ಏನು ಪರಿಹಾರ ಕೊಟ್ಟಿಲ್ವಾ? ಇದುವರೆಗೂ 1 ರೂಪಾಯಿ ಕೊಟ್ಟಿಲ್ಲ ಸರ್. ಆನೆ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗ್ ಎಲ್ಲ ಹೋಗಿದ್ವಲ್ಲ ಸರ್ವಪಕ್ಷ ಸಭೆಯಲ್ಲಿ ಮಾತಾಡಿದಾಗ ಇಲ್ಲ ಯಾವುದು ಕೂಡ ಇದುವರೆಗೂ ಕೂಡ ಪರಿಹಾರ ಆಗಿಲ್ಲ, ಬಂದಿಲ್ಲ. ಬಹಳ ಕಷ್ಟ ಇವ್ರಿಗೆ. ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ 6 ಜನ ರೋಡ್ ಸೈಡಲ್ಲಿ ಮೇಲೆ ಹೊಡ್ಕೊಂಡೋದ್ರಲ್ಲ, ಇಮಿಡಿಯೇಟ್ ಮಾಡ್ಕೊಂಡು 2.5 ಲಕ್ಷ ರೂಪಾಯಿ ಮಾಡ್ಕೊಟ್ರು ಸರ್ ಅವರು 6 ಜನಕ್ಕೆ. ಸಾಮೂಹಿಕ ಆಕ್ಸಿಡೆಂಟ್ ಆಯ್ತು ನೋಡಿ. ಒಳಚರಂಡಿ ಇದ್ರೊಳಗೆ 4 ಜನ ಅಂತ ಏನೇ ಸಮಸ್ಯೆ ತಗೊಂಡು ಬಡವ್ರದ್ದು ರೈತರು ಆ ಸೆಕೆಂಡಲ್ಲಿ ಮಾಡ್ಕೊಡೋರು ಸಾಹೇಬ್ರು ನಮಗೆ. 3ನೇ ಬಾರಿ ಕೌನ್ಸಿಲರ್ DP ಆಂಜನೇಯ, ಇಂಡಿಪೆಂಡೆಂಟ್ ಕನ್ನಡ ಪಕ್ಷ ಸಪೋರ್ಟೆಡ್ ನಮಗೆ. ನಂಜುಂಡಸ್ವಾಮಿ ಅವರು, ಡಾಕ್ಟರ್ ವೆಂಕಟರೆಡ್ಡಿ ಅವರು ನಮಗೆ ಇದು ಆದರ್ಶ ಸಾಹೇಬ್ರು. ಇನ್ನೇ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ನಾವು ಆಗ್ತಿರಲಿಲ್ಲ. ಅವರಿಗೆ 2 ಸಲ ಬೆಂಬಲ ಕೊಟ್ಟಿದ್ದೀವಿ ಸರ್. ವೆಂಕಟರಮಣಯ್ಯ ಅವರು ಅದಕ್ಕೆ ಅಪ್ಪ ತಾಲೂಕು ಎಷ್ಟು ಅಭಿವೃದ್ಧಿ ಆಗಿದೆ. ಮಾಡಿದ್ದೀರಾ ಸರ್? ಮಾಡಿದ್ದೀರಾ? ಇವತ್ತು ನಗರಸಭೆ ಕಟ್ಟಡ ಇಲ್ಲ, ಸ್ವಂತ ಕಟ್ಟಡ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ಸಾಹೇಬರು ಕೊಟ್ಟರು ಅನುದಾನ ಈಗಲೂ ನಡೀತಾ ಇದೆ. ಈಗಲೂ ನಡೀತಾ ಇದೆ ಸರ್. ನಿಮ್ಮ ಕಾಲದಲ್ಲಿ ಕೊಟ್ಟಿದ್ದು ಒಂದಷ್ಟು ಹೊರಟೋಯ್ತು. ಮೊನ್ನೆ ಲಾಸ್ಟ್ ಟೈಮ್ ಸಮ್ಮಿಶ್ರ ಸರ್ಕಾರದಲ್ಲಿ 25 ಕೋಟಿ ಬಂದಿದ್ರೆ ಬಂಗಾರ ಆದಂಗೆ ಆಗತ್ತೆ ತಾಲೂಕು. 1 ಕೋಟಿ ರೂಪಾಯಿ ಒಂದು ಇದಾಯ್ತು. ಅಲ್ಲಪ್ಪ ಮೊನ್ನೆ 25 ಕೋಟಿ ಆಗಿತ್ತಲ್ಲ, ಮಹಾನುಭಾವರು ಹಾಳು ಮಾಡಿರಲ್ಲ. ಸ್ಕೂಲ್ದು ನನಗೆ ಹೇಳಿದ್ರು, ನನಗೆ ಫೋನ್ ಮಾಡು, ಸ್ಕೂಲ್ದು ನಾನು ಬಗೆಹರಿಸ್ಕೊಡ್ತೀನಿ. ಕರ್ಕೊಂಡು ಮಾಡಿಸಿ MLA ಅವರಿಗೆ ಸ್ಕೂಲ್ದು ನಾನು ಮಾಡಿಸ್ಕೊಡ್ತೀನಿ. ಎಜುಕೇಶನ್ ಎಲ್ಲ ನೋಡ್ಕೋಬೇಕು. ಮನೆಯದು ನಮ್ಮ ಸರ್ಕಾರ ಕೊಟ್ಟು ನಾನು ವ್ಯವಸ್ಥೆ ಮಾಡಿ ನಗರಸಭೆಯಿಂದ. ಈಗ ನಗರಸಭೆಯಲ್ಲಿ ಬೇನಾಮಿ ಹೆಸರಿನಲ್ಲಿ ಬೇಕಾದಷ್ಟು ಜನ ಅವ್ರೆ ಸರ್. ಯಾರು ಹೋಗ್ದಿರೋ ಖಾಲಿ ಮನೆಗಳಿವೆ. ನೀವು ಅಧ್ಯಕ್ಷರು, ಆಶ್ರಯ ಸಮಿತಿ ಅಧ್ಯಕ್ಷರು, ಕಾನೂನು ಅಡ್ಡ ಇದೆ. ಅದನ್ನು ಕೆಲವು ಮನೆ ಮಾಡ್ಲಿಕ್ಕೆ ಕೊಟ್ಟೆ ಆಗ್ಲಿಲ್ಲ. ಅವಕಾಶ ಇದೆ ನೋಡೋಣ, ಮಾಡ್ಕೊಡ್ತೀನಿ. ಆಗಲ್ಲಮ್ಮ, ಈಗ ಹಕ್ಕುಪತ್ರ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಹಕ್ಕುಪತ್ರ ಕೊಟ್ಟಿರೋದು ಹೆಂಗ್ ಚೇಂಜ್ ಮಾಡ್ಕೊಡಕ್ಕಾಗುತ್ತೆ? ಕೂತ್ಕೊಂಡು ಮಾತಾಡೋಣ. ಕಮಿಷನ್ ಮಾತಾಡಿ ಸರ್. ವಾಸ ಇಲ್ದಿದ್ದು ವಾಸ ಇಲ್ದಿರ ದೇಶದಲ್ಲಿ ವಾಸ ಮಾಡ್ತಾರೆ. ಇದಾವೆ ಸರ್. ಸುಮ್ಮನೆ ಎಲ್ಲ ಏನಿದ್ರು ಫೋನ್ ಮಾಡು. ಮಕ್ಳಿಗೆ ಏನಾದ್ರೂ ಜೀವನಾಂಶ ಬೇಕಲ್ಲ ಸರ್. ಆರ್ಟ್ ಆಪರೇಷನ್ ಯಾವಾಗ ಮಾಡಿದ್ರು? 2018 ಅದರಲ್ಲಿ ಪರಿಹಾರ ಕೊಟ್ಟಿಲ್ವಾ? ಏನು ಪರಿಹಾರ ಇಲ್ಲ ಸರ್. ಇಲ್ಲ, ಅಲ್ಲಿ ನೀರಿಗೆ ಯಾವ ಆಗಿಲ್ಲ. ಲಾಕ್ಡೌನ್ ಆದ್ಮೇಲೆ ಇವ್ರನ್ನ ಜಯದೇವ ಆಸ್ಪತ್ರೆಗೆ ಅಪ್ಪ ತಿರೋಗೋದಕ್ಕೆ ಮುಖ್ಯ ಕಾರಣ ಈ ಅಮ್ಮನ ಪಾಪ ಆಸ್ಪತ್ರೆ ಬಿಟ್ಬಿಟ್ಟು ಕಾಸು ಉಳಿದಿರ ಬಂದು ಇಲ್ಲಿ ಅವ್ರ ಆಸ್ಪತ್ರೆಯಲ್ಲಿ ಇದ್ದಂಗೆನೆ ನಾವು ಹಾಸ್ಪಿಟಲ್ ಅಲ್ಲಿಂದ ಇದು ಮಾಡ್ಕೊಬಂದು ಇದು ಮಾಡ್ಕೊಂಡು ಎಷ್ಟು ಬಾಡಿಗೆ ಇದಕ್ಕೆ? 2,000. ನಿಮ್ಮ ಕಾಲದಲ್ಲಿ ಕುರುಬರು, ತಿಗೊಳ್ರು ಇವತ್ತಿನವರೆಗೆ ನೋಡಿ ಯಮ್ಮನಿಗೆ ಕೊಡಬೇಕಲ್ಲ ಪರಿಹಾರ ಗಂಡ ಆತ್ಮಹತ್ಯೆ ಮಾಡ್ತಾರೆ. ಇವರು ಮಕ್ಕಳಿದ್ದಾರೆ, ಬೇರೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಪರಿಹಾರ ಕೊಡಬೇಕಲ್ವ? ಅವ್ರು ಏನೇನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಒಂದನ್ನು ಕೂಡ ಈಡೇರಿಸಿದ್ದಾರೆ. ಯಡಿಯೂರಪ್ಪನವರು ಏನೇನು ಪ್ರಾಮಿಸ್ ಮಾಡಿದ್ರು ಯಾವ ಪ್ರಾಮಿಸ್ ಇದೆ? ಸರ್, ಈಗ ನಿನ್ನೆ ಕಟೀಲ್ ಅವರು ಒಂದು ಮಾತು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಸರ್ಕಾರ ಡ್ರಗ್ ಹಣದಿಂದಲೇ ಕಂಪ್ಲೀಟ್ ಮಾಡಿದ್ರು, ಅದನ್ನು ನಾವು ಮಟ್ಟ ಆಗ್ತಾ ಇದ್ದೀವಿ ಇವಾಗ ಅಂತ ಹೇಳ್ತಾರೆ. ಏನು ದುಡ್ಡು ಡ್ರಗ್ಸಿಂದ ಬರುವಂಥ ಪಾಪ ಅವ್ರಿಗೆ
ರಾಜಕೀಯ ಇಲ್ಲ ಅವ್ರಿಗೆ. ರಾಜಕೀಯವಾಗಿ ಅವರು ಬೆಳೆದಿಲ್ಲ, ಏನೇನೋ ಬಾಯಿ ಬಂದರೆ ಮಾತಾಡ್ತಾರೆ. ರಾಜಕೀಯ ಪ್ರಬುದ್ಧತೆ ಇಲ್ಲ. ನಾನು ಅವ್ರಿಗೆ ಉತ್ತರ ಕೊಡೋದೇ ಬಿಟ್ಬಿಟ್ಟಿದ್ದೀನಿ. ನಾನು ಯಕಶ್ಚಿತ್ ರಾಜಕಾರಣಿ ಅವರು. ಇಂಥ ಪರಿಹಾರ ಕೊಡಿಸ್ಬೇಕಲ್ವಾ ಅಧ್ಯಕ್ಷನಾದವನು. ಇದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೇಳೋದು, ಚೀಫ್ ಮಿನಿಸ್ಟರ್ಗೆ ಹೇಳ್ಬೇಕು. ನೇಕಾರರಿಗೆ ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಏನು ಕೊಟ್ಟಿಲ್ವಲ್ಲ ಇವತ್ತಿಗೆ, ಅದನ್ನು ಕೊಡ್ಸಕ್ಕೆ ಮಾತಾಡಿ. ಸರ್, ಈಗ ಸರ್ಕಾರ ಇಂಥ ಸಮಸ್ಯೆಗಳಿದ್ರೂ ಕೂಡ ಸಂಪುಟ ಸರ್ಕಸ್ನಲ್ಲೇ ಬ್ಯುಸಿಯಾಗಿದೆ ಬಿಟ್ಟರೆ ಎಲ್ಲ ಸಚಿವರು ಕೂಡ ಸಂಪುಟ ಸರ್ಕಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಕಷ್ಟಗಳಿಗೆ ಕೋವಿಡ್ ಸಂದರ್ಭದಲ್ಲಿ ಸ್ಪಂದಿಸ್ತಿದೆ ಸರ್ ಸರ್ಕಾರ, ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ? ನನ್ನ ಪ್ರಕಾರ ಸರ್ಕಾರನೇ ಇಲ್ಲ. ನಾನು ಎಲ್ಲ ವೃತ್ತಿ ಬಾಂಧವರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೆ. ಮೀಟಿಂಗ್ ಮಾಡಿ ಪತ್ರ ಬರೆದೆ. ಅವು ಯಾವ ಪರಿಹಾರನೂ ಕೊಡಲಿಲ್ಲ. ಡ್ರೈವರ್ಗಳಿಗೆ, ಕೂಲಿ ಕಾರ್ಮಿಕರಿಗೆ, ನೇಕಾರರಿಗೆ, ಮಡಿವಾಳರಿಗೆ, ಕ್ಷೌರಿಕರಿಗೆ, ಆಟೋ ಡ್ರೈವರ್ಗಳಿಗೆ, ವಿಶ್ವಕರ್ಮದವರಿಗೆ